ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದ ಮಹತ್ವ ಮತ್ತು ಮಿತಿಗಳನ್ನು ತಿಳಿದುಕೊಳ್ಳೋಣ. ಸೂಕ್ಷ್ಮ ಅರ್ಥಶಾಸ್ತ್ರವು ಅರ್ಥಶಾಸ್ತ್ರದ ಪ್ರಮುಖ ಶಾಖೆಯಾಗಿದ್ದು, ವ್ಯಕ್ತಿ, ಕುಟುಂಬ, ಸಂಸ್ಥೆ ಮತ್ತು ಕೈಗಾರಿಕೆಗಳ ಆರ್ಥಿಕ ವರ್ತನೆಯನ್ನು ಅಧ್ಯಯನ ಮಾಡುತ್ತದೆ. ಇದು ಆರ್ಥಿಕ ಸಮಸ್ಯೆಗಳನ್ನು ಸೂಕ್ಷ್ಮ ಮಟ್ಟದಲ್ಲಿ ವಿಶ್ಲೇಷಿಸಿ ಸಂಪನ್ಮೂಲಗಳ ಸಮರ್ಪಕ ಬಳಕೆ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಮಾರ್ಗದರ್ಶನ ನೀಡುತ್ತದೆ. ಸೂಕ್ಷ್ಮ ಅರ್ಥಶಾಸ್ತ್ರದ ಮಹತ್ವವನ್ನು ಕೆಳಗಿನಂತೆ ವಿವರಿಸಬಹುದು. ಮೊದಲಿಗೆ ಸಂಪನ್ಮೂಲಗಳ ಸಮರ್ಪಕ ಹಂಚಿಕೆ, ಪ್ರಾಪರ್ ಅಲೋಕೇಶನ್ ಆಫ್ ರಿಸೋರ್ಸಸ್. ಸಂಪನ್ಮೂಲಗಳು ಸೀಮಿತವಾಗಿದ್ದು ಅವುಗಳನ್ನು ಅನೇಕ ಬಳಕೆಗೆ ಬಳಸಬೇಕಾಗುತ್ತದೆ. ಸೂಕ್ಷ್ಮ ಅರ್ಥಶಾಸ್ತ್ರವು ಯಾವ ಸಂಪನ್ಮೂಲವನ್ನ ಯಾವ ಕ್ಷೇತ್ರದಲ್ಲಿ ಬಳಸಿದರೆ ಗರಿಷ್ಠ ಉತ್ಪಾದನೆ ಮತ್ತು ಲಾಭ ದೊರೆಯುತ್ತದೆ ಎಂಬುದನ್ನು ತಿಳಿಸುತ್ತದೆ. ಭೂಮಿ, ಕಾರ್ಮಿಕ, ಬಂಡವಾಳ ಮುಂತಾದ ಸಂಪನ್ಮೂಲಗಳು ಸೀಮಿತವಾಗಿರುತ್ತವೆ. ಈ ಸೀಮಿತ ಸಂಪನ್ಮೂಲಗಳನ್ನು ಯಾವ ವಸ್ತುಗಳ ಉತ್ಪಾದನೆಗೆ ಬಳಸಬೇಕು ಎಂಬುದನ್ನು ಸೂಕ್ಷ್ಮ ಅರ್ಥಶಾಸ್ತ್ರ ತಿಳಿಸುತ್ತದೆ. ಉದಾಹರಣೆಗೆ, ಒಬ್ಬ ರೈತನ ಬಳಿ 5 ಎಕರೆ ಜಮೀನು ಮಾತ್ರ ಇದೆ. ಆ ಜಮೀನಿನಲ್ಲಿ ಅಕ್ಕಿ ಬೆಳೆಯಬೇಕೆ ಅಥವಾ ಕಬ್ಬು ಬೆಳೆಯಬೇಕೆ ಎಂಬ ನಿರ್ಧಾರವನ್ನ ಅವನು ತೆಗೆದುಕೊಳ್ಳಬೇಕು. ಈ ರೀತಿಯ ಸಂಪನ್ಮೂಲಗಳ ಹಂಚಿಕೆಯ ಸಮಸ್ಯೆಯನ್ನ ಸೂಕ್ಷ್ಮ ಅರ್ಥಶಾಸ್ತ್ರ ಅಧ್ಯಯನ ಮಾಡುತ್ತದೆ. ಬೆಲೆ ನಿರ್ಧಾರಕ್ಕೆ ಸಹಾಯಕ. ಒಂದು ವಸ್ತುವಿನ ಬೆಲೆ ಹೇಗೆ ನಿರ್ಧಾರವಾಗುತ್ತದೆ ಎಂಬುದನ್ನ ಸೂಕ್ಷ್ಮ ಅರ್ಥಶಾಸ್ತ್ರ ವಿವರಿಸುತ್ತದೆ. ಮಾರುಕಟ್ಟೆಯಲ್ಲಿ ವಸ್ತುಗಳ ಮತ್ತು ಸೇವೆಗಳ ಬೆಲೆ ಹೇಗೆ ನಿರ್ಧಾರವಾಗುತ್ತದೆ ಎಂಬುದನ್ನು ಸೂಕ್ಷ್ಮ ಅರ್ಥಶಾಸ್ತ್ರ ವಿವರಿಸುತ್ತದೆ. ಬೇಡಿಕೆ ಮತ್ತು ಪೂರೈಕೆಯ ಆಧಾರದ ಮೇಲೆ ಬೆಲೆ ನಿರ್ಧಾರವಾಗುತ್ತದೆ. ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚಾದರೆ ಬೆಲೆ ಹೆಚ್ಚಾಗುತ್ತದೆ. ಬೇಡಿಕೆ ಹೆಚ್ಚಾದಾಗ ವಸ್ತುವಿನ ಅಥವಾ ಸರಕಿನ ಕೊರತೆ ಉಂಟಾದಾಗ ಅದರ ಬೆಲೆ ಏರಿಕೆಯಾಗುತ್ತದೆ. ಉದಾಹರಣೆಗೆ, ಮಾರುಕಟ್ಟೆಯಲ್ಲಿ ಟೊಮೆಟೊಗಳಿಗೆ ಬೇಡಿಕೆ ಹೆಚ್ಚಾದಾಗ ಅವುಗಳ ಕೊರತೆ ಉಂಟಾದಾಗ ಅದರ ಬೆಲೆ ಏರಿಕೆಯಾಗುತ್ತದೆ. ಆದ್ದರಿಂದ ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚಾದರೆ ಬೆಲೆ ಹೆಚ್ಚಾಗುತ್ತದೆ, ಪೂರೈಕೆ ಹೆಚ್ಚಾದರೆ ಬೆಲೆ ಕಡಿಮೆಯಾಗುತ್ತದೆ. ಆದ್ದರಿಂದ ಬೇಡಿಕೆ ಮತ್ತು ಪೂರೈಕೆಯ ಪರಸ್ಪರ ಕ್ರಿಯೆಯಿಂದ ಬೆಲೆ ನಿರ್ಧಾರವಾಗುತ್ತದೆ. ಗ್ರಾಹಕರ ವರ್ತನೆಯನ್ನ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಹೆಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಕನ್ಸ್ಯೂಮರ್ ಬಿಹೇವಿಯರ್. ಗ್ರಾಹಕರು ತಮ್ಮ ಆದಾಯವನ್ನ ವಿವಿಧ ವಸ್ತುಗಳ ಮೇಲೆ ಹೇಗೆ ಖರ್ಚು ಮಾಡುತ್ತಾರೆ ಮತ್ತು ಗರಿಷ್ಠ ತೃಪ್ತಿಯನ್ನ ಹೇಗೆ ಪಡೆಯುತ್ತಾರೆ ಎಂಬುದನ್ನು ಇದು ತಿಳಿಸುತ್ತದೆ. ಉದಾಹರಣೆಗೆ, ಒಬ್ಬ ಗ್ರಾಹಕ ತನ್ನ ಆದಾಯದ ಒಂದು ಭಾಗವನ್ನ ಆಹಾರಕ್ಕೆ ಮತ್ತು ಇನ್ನೊಂದು ಭಾಗವನ್ನ ಶಿಕ್ಷಣಕ್ಕೆ ಖರ್ಚು ಮಾಡುತ್ತಾನೆ. ಆದ್ದರಿಂದ ಪ್ರತಿಯೊಬ್ಬ ಗ್ರಾಹಕನು ತನ್ನ ಸೀಮಿತ ಆದಾಯದಲ್ಲಿ ಗರಿಷ್ಠ ತೃಪ್ತಿಯನ್ನ ಪಡೆಯಲು ಪ್ರಯತ್ನಿಸುತ್ತಾನೆ. ಆದ್ದರಿಂದ ಅವನು ತನ್ನ ಅಗತ್ಯಗಳಿಗೆ ಅನುಗುಣವಾಗಿ ಖರ್ಚು ಮಾಡುತ್ತಾನೆ. ಆದ್ದರಿಂದ ಇದು ಗ್ರಾಹಕರ ವರ್ತನೆಯನ್ನ ತಿಳಿಯಲು ಅಧ್ಯಯನ ಮಾಡಲು ಸಹಾಯಕವಾಗಿದೆ. ಉತ್ಪಾದಕರಿಗೆ ಮಾರ್ಗದರ್ಶನ, ಗೈಡೆನ್ಸ್ ಟು ಪ್ರೊಡ್ಯೂಸರ್ಸ್. ಉತ್ಪಾದಕರು ಯಾವ ವಸ್ತುವನ್ನ ಉತ್ಪಾದನೆ ಮಾಡಬೇಕು, ಎಷ್ಟು ಉತ್ಪಾದಿಸಬೇಕು, ಯಾವ ತಂತ್ರಜ್ಞಾನವನ್ನ ಬಳಸಬೇಕು ಮತ್ತು ವೆಚ್ಚವನ್ನ ಹೇಗೆ ಕಡಿಮೆ ಮಾಡಬೇಕು ಎಂಬುದನ್ನ ಸೂಕ್ಷ್ಮ ಅರ್ಥಶಾಸ್ತ್ರ ನಿರ್ಧರಿಸಲು ತಿಳಿಸುತ್ತದೆ, ಸಹಾಯ ಮಾಡುತ್ತದೆ. ಉದಾಹರಣೆಗೆ, ಒಂದು ಕಾರ್ಖಾನೆ ಯಂತ್ರೋಪಕರಣಗಳನ್ನು ಬಳಸುವುದರಿಂದ ಉತ್ಪಾದನಾ ವೆಚ್ಚವನ್ನ ಕಡಿಮೆ ಮಾಡುತ್ತದೆ. ಒಂದು ಕಂಪನಿಯು ಗ್ರಾಹಕರ ಬೇಡಿಕೆಯನ್ನ ಗಮನಿಸಿ ಉತ್ಪಾದನೆ ಮಾಡುತ್ತದೆ. ಬೇಡಿಕೆ ಹೆಚ್ಚಿದ್ದರೆ ಉತ್ಪಾದನೆ ಹೆಚ್ಚಿಸುತ್ತದೆ, ಕಡಿಮೆ ಇದ್ದರೆ ಉತ್ಪಾದನೆಯನ್ನು ಕಡಿಮೆ ಮಾಡುತ್ತದೆ. ಆದ್ದರಿಂದ ಇದು ಉತ್ಪಾದಕರಿಗೆ ಮಾರ್ಗದರ್ಶನವನ್ನ ನೀಡಲು ಸಹಾಯಕವಾಗಿದೆ. ಲಾಭ ಗರಿಷ್ಠೀಕರಣಕ್ಕೆ ಸಹಾಯಕ. ಸಂಸ್ಥೆಗಳು ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಲಾಭ ಪಡೆಯಲು ಸೂಕ್ಷ್ಮ ಅರ್ಥಶಾಸ್ತ್ರದ ತತ್ವಗಳನ್ನು ಬಳಸುತ್ತವೆ. ಒಂದು ಕಂಪನಿ ಕಡಿಮೆ ವೆಚ್ಚದ ಕಚ್ಚಾ ವಸ್ತುಗಳನ್ನು ಬಳಸುವ ಮೂಲಕ ಲಾಭವನ್ನ ಹೆಚ್ಚಿಸಿಕೊಳ್ಳುತ್ತದೆ. ಆದ್ದರಿಂದ ಇದು ಲಾಭ ಗರಿಷ್ಠೀಕರಣಕ್ಕೆ ಸಹಾಯಕವಾಗಿದೆ. ಹೆಲ್ಪ್ಸ್ ಇನ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಆರ್ಥಿಕ ಕಲ್ಯಾಣವನ್ನು ಹೆಚ್ಚಿಸಲು ಸಹಾಯಕ. ಹೆಲ್ಪ್ಸ್ ಟು ಇನ್ಕ್ರೀಸ್ ದ ಎಕನಾಮಿಕ್ ವೆಲ್ಫೇರ್. ಸಂಪನ್ಮೂಲಗಳ ಸಮರ್ಪಕ ಬಳಕೆ ಮೂಲಕ ಸಮಾಜದ ಒಟ್ಟು ಕಲ್ಯಾಣವನ್ನು ಹೆಚ್ಚಿಸಲು ಸೂಕ್ಷ್ಮ ಅರ್ಥಶಾಸ್ತ್ರ ಸಹಾಯ ಮಾಡುತ್ತದೆ.
ಸಂಪನ್ಮೂಲಗಳ ವ್ಯರ್ಥ ಬಳಕೆಯನ್ನು ತಡೆಯುವುದರಿಂದ ಉತ್ಪಾದನೆ ಹೆಚ್ಚುತ್ತದೆ ಮತ್ತು ಸಮಾಜದ ಜನರಿಗೆ ಹೆಚ್ಚಿನ ಪ್ರಯೋಜನ ದೊರೆಯುತ್ತದೆ. ಉದಾಹರಣೆಗೆ ಸರ್ಕಾರ ಬಡವರಿಗೆ ಆಹಾರ ಧಾನ್ಯಗಳನ್ನು ಕಡಿಮೆ ಬೆಲೆಗೆ ಒದಗಿಸುವುದು. ಅದೇ ರೀತಿ ಸರ್ಕಾರದ ನೀತಿಗಳನ್ನು ನಿರೂಪಿಸುವುದಕ್ಕೆ ಸಹಾಯಕ. ಹೆಲ್ಪ್ಫುಲ್ ಇನ್ ಫಾರ್ಮ್ಯುಲೇಷನ್ ಆಫ್ ಗೌರ್ಮೆಂಟ್ ಪಾಲಿಸೀಸ್. ಸರ್ಕಾರ ತೆರಿಗೆ, ಸಹಾಯಧನ, ಬೆಲೆ ನಿಯಂತ್ರಣ ಮುಂತಾದ ನೀತಿಗಳನ್ನು ರೂಪಿಸುವಾಗ ಸೂಕ್ಷ್ಮ ಅರ್ಥಶಾಸ್ತ್ರದ ತತ್ವಗಳನ್ನು ಬಳಸುತ್ತದೆ. ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಾದಾಗ ಸರ್ಕಾರ ಸಬ್ಸಿಡಿ ನೀಡಬಹುದು ಅಥವಾ ಬೆಲೆ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬಹುದು. ಉದಾಹರಣೆಗೆ ರೈತರಿಗೆ ರಾಸಾಯನಿಕ ಗೊಬ್ಬರಗಳ ಮೇಲೆ ಸಹಾಯಧನವನ್ನು ನೀಡುವುದು. ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಹಾಯಕ. ವಸ್ತುಗಳ ಬೆಲೆ, ಉತ್ಪಾದನಾ ವೆಚ್ಚ ಮತ್ತು ಸ್ಪರ್ಧಾತ್ಮಕತೆಯನ್ನು ಅರ್ಥಮಾಡಿಕೊಳ್ಳಲು ಸೂಕ್ಷ್ಮ ಅರ್ಥಶಾಸ್ತ್ರ ಸಹಾಯಕವಾಗುತ್ತದೆ. ಉದಾಹರಣೆಗೆ ಭಾರತದಲ್ಲಿ ಕಡಿಮೆ ವೆಚ್ಚದಲ್ಲಿ ತಯಾರಾಗುವ ವಸ್ತುಗಳನ್ನು ವಿದೇಶಗಳಿಗೆ ರಫ್ತು ಮಾಡಬಹುದು. ಆರ್ಥಿಕ ನಿರ್ಧಾರಗಳಿಗೆ ಸಹಾಯಕ. ಹೆಲ್ಪ್ಫುಲ್ ಇನ್ ಎಕಾನಮಿಕ್ ಡಿಸಿಷನ್ ಮೇಕಿಂಗ್. ವ್ಯಕ್ತಿ, ಸಂಸ್ಥೆ ಮತ್ತು ಸರ್ಕಾರ ಉತ್ತಮ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸೂಕ್ಷ್ಮ ಅರ್ಥಶಾಸ್ತ್ರ ನೆರವಾಗುತ್ತದೆ. ಉದಾಹರಣೆಗೆ ಒಬ್ಬ ಉದ್ಯಮಿ ಹೊಸ ಉದ್ಯಮವನ್ನು ಆರಂಭಿಸುವ ಮೊದಲು ಬೇಡಿಕೆ ಮತ್ತು ವೆಚ್ಚಗಳನ್ನು ವಿಶ್ಲೇಷಿಸುತ್ತಾನೆ. ಹೀಗಾಗಿ ಸೂಕ್ಷ್ಮ ಅರ್ಥಶಾಸ್ತ್ರವು ಗ್ರಾಹಕರು, ಉತ್ಪಾದಕರು ಮತ್ತು ಸರ್ಕಾರದ ಆರ್ಥಿಕ ಚಟುವಟಿಕೆಗಳನ್ನು ಅರ್ಥಮಾಡಿಕೊಳ್ಳಲು ಬಹಳ ಮುಖ್ಯವಾಗಿದೆ. ಇದು ಸಂಪನ್ಮೂಲಗಳ ಸಮರ್ಪಕ ಬಳಕೆ, ಬೆಲೆ ನಿರ್ಧಾರ, ಲಾಭ ಗರಿಷ್ಠೀಕರಣ ಮತ್ತು ಸಾಮಾಜಿಕ ಕಲ್ಯಾಣವನ್ನು ಹೆಚ್ಚಿಸಲು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ವಿದ್ಯಾರ್ಥಿಗಳೇ, ಈಗ ಸೂಕ್ಷ್ಮ ಅರ್ಥಶಾಸ್ತ್ರದ ಮಿತಿಗಳನ್ನು ನೋಡೋಣ. ಸೂಕ್ಷ್ಮ ಅರ್ಥಶಾಸ್ತ್ರವು ವ್ಯಕ್ತಿ, ಕುಟುಂಬ, ಸಂಸ್ಥೆ ಮತ್ತು ಕೈಗಾರಿಕೆಗಳ ಆರ್ಥಿಕ ಚಟುವಟಿಕೆಗಳನ್ನು ಅಧ್ಯಯನ ಮಾಡುತ್ತದೆ. ಆದರೆ ಇದಕ್ಕೆ ಕೆಲವು ಮಿತಿಗಳೂ ಇವೆ. ಅವುಗಳನ್ನು ಕೆಳಗಿನಂತೆ ವಿವರಿಸಬಹುದು. ಸಮಗ್ರ ಆರ್ಥಿಕತೆಯನ್ನು ಅಧ್ಯಯನ ಮಾಡುವುದಿಲ್ಲ. ಡಸ್ ನಾಟ್ ಸ್ಟಡಿ ದ ಎಕಾನಮಿ ಆಸ್ ಅ ಹೋಲ್. ಸೂಕ್ಷ್ಮ ಅರ್ಥಶಾಸ್ತ್ರವು ಕೇವಲ ವ್ಯಕ್ತಿಗತ ಅಥವಾ ವೈಯಕ್ತಿಕ ಘಟಕಗಳನ್ನು ಮಾತ್ರ ಅಧ್ಯಯನ ಮಾಡುತ್ತದೆ. ದೇಶದ ಒಟ್ಟು ಆದಾಯ, ಒಟ್ಟು ಉದ್ಯೋಗ, ಸಾಮಾನ್ಯ ಬೆಲೆ ಮಟ್ಟ ಇತ್ಯಾದಿ ಸಮಗ್ರ ಆರ್ಥಿಕ ವಿಷಯಗಳನ್ನು ವಿವರಿಸಲು ಇದು ಸಾಧ್ಯವಾಗುವುದಿಲ್ಲ. ಉದಾಹರಣೆಗೆ ದೇಶದಲ್ಲಿ ನಿರುದ್ಯೋಗದ ಪ್ರಮಾಣ ಏಕೆ ಹೆಚ್ಚಾಗಿದೆ, ಇದು ರಾಷ್ಟ್ರೀಯ ಆದಾಯ, ಹಣದುಬ್ಬರ, ಆರ್ಥಿಕ ಬೆಳವಣಿಗೆ ಮುಂತಾದ ಸಮಗ್ರ ಆರ್ಥಿಕ ವಿಷಯಗಳನ್ನು ವಿವರಿಸುವುದಿಲ್ಲ. ಇದು ಕೇವಲ ಸೂಕ್ಷ್ಮ ಅರ್ಥಶಾಸ್ತ್ರದ ಅಂಶಗಳನ್ನು ಮಾತ್ರ ಪರಿಗಣಿಸುತ್ತದೆ. ಅವಾಸ್ತವಿಕ ಊಹೆಗಳ ಮೇಲೆ ಆಧಾರಿತವಾಗಿದೆ. ಬೇಸ್ಡ್ ಆನ್ ಅನ್ರಿಯಲಿಸ್ಟಿಕ್ ಅಸಂಪ್ಷನ್ಸ್. ಸೂಕ್ಷ್ಮ ಅರ್ಥಶಾಸ್ತ್ರದ ಅನೇಕ ತತ್ವಗಳು ಪೂರ್ಣ ಸ್ಪರ್ಧೆ, ಪೂರ್ಣ ಜ್ಞಾನ, ತರ್ಕಬದ್ಧ ಗ್ರಾಹಕ ಮುಂತಾದ ಅವಾಸ್ತವಿಕ ಊಹೆಗಳ ಮೇಲೆ ನಿರ್ಮಿತವಾಗಿವೆ. ಹಲವಾರು ಸಿದ್ಧಾಂತಗಳು ನೈಜ ಜೀವನದಲ್ಲಿ ಕಾಣದ ಊಹೆಗಳ ಮೇಲೆ ಆಧಾರಿತವಾಗಿವೆ. ಉದಾಹರಣೆಗೆ ಎಲ್ಲಾ ಗ್ರಾಹಕರು ಸಂಪೂರ್ಣ ಮಾಹಿತಿಯನ್ನು ಹೊಂದಿರುತ್ತಾರೆ ಎಂಬ ಊಹೆ ನೈಜ ಜೀವನದಲ್ಲಿ ಸತ್ಯವಾಗುವುದಿಲ್ಲ. ಪ್ರತಿಯೊಬ್ಬ ಗ್ರಾಹಕನಿಗೂ ಮಾರುಕಟ್ಟೆಯ ಸಂಪೂರ್ಣ ಮಾಹಿತಿ ಇರುವುದಿಲ್ಲ. ಸಾಮಾಜಿಕ ಕಲ್ಯಾಣವನ್ನು ಸಂಪೂರ್ಣವಾಗಿ ವಿವರಿಸಲಾರದು. ಕೆನಾಟ್ ಫುಲ್ಲಿ ಎಕ್ಸ್ಪ್ಲೇನ್ ಸೋಷಿಯಲ್ ವೆಲ್ಫೇರ್. ಸೂಕ್ಷ್ಮ ಅರ್ಥಶಾಸ್ತ್ರವು ವೈಯಕ್ತಿಕ ಲಾಭಕ್ಕೆ ಹೆಚ್ಚು ಮಹತ್ವವನ್ನು ನೀಡುತ್ತದೆ. ಸಮಾಜದ ಒಟ್ಟು ಕಲ್ಯಾಣದ ವಿಚಾರವನ್ನು ಸಂಪೂರ್ಣವಾಗಿ ಪರಿಗಣಿಸುವುದಿಲ್ಲ. ಉದಾಹರಣೆಗೆ ಒಂದು ಕಂಪನಿ ಹೆಚ್ಚು ಲಾಭಕ್ಕಾಗಿ ಪರಿಸರ ಮಾಲಿನ್ಯವನ್ನು ಉಂಟು ಮಾಡಬಹುದು. ಆದಾಯ ಹಂಚಿಕೆಯ ಅಸಮಾನತೆಯನ್ನು ನಿರ್ಲಕ್ಷಿಸುತ್ತದೆ. ಇಗ್ನೋರ್ಸ್ ಇನ್ಇಕ್ವಾಲಿಟಿ ಇನ್ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್. ಸಂಪತ್ತಿನ ಮತ್ತು ಆದಾಯದ ಅಸಮಾನ ಹಂಚಿಕೆಯಿಂದ ಉಂಟಾಗುವ ಸಮಸ್ಯೆಗಳನ್ನು ಸೂಕ್ಷ್ಮ ಅರ್ಥಶಾಸ್ತ್ರ ಸಮರ್ಪಕವಾಗಿ ವಿವರಿಸುವುದಿಲ್ಲ. ಉದಾಹರಣೆಗೆ ಕೆಲವರ ಕೈಯಲ್ಲಿ ಹೆಚ್ಚಿನ ಸಂಪತ್ತು ಕೇಂದ್ರೀಕೃತವಾಗಿರುವ ಸಮಸ್ಯೆ ಆಗಿರಬಹುದು. ಆರ್ಥಿಕ ಬೆಳವಣಿಗೆಯನ್ನು ವಿವರಿಸಲು ಅಸಮರ್ಥ. ಅನ್ಏಬಲ್ ಟು ಎಕ್ಸ್ಪ್ಲೇನ್ ಎಕಾನಮಿಕ್ ಗ್ರೋತ್ ಫುಲ್ಲಿ. ದೇಶದ ಆರ್ಥಿಕ ಅಭಿವೃದ್ಧಿ, ರಾಷ್ಟ್ರೀಯ ಆದಾಯದ ವೃದ್ಧಿ ಮುಂತಾದ ವಿಶಾಲ ವಿಷಯಗಳನ್ನು ಸೂಕ್ಷ್ಮ ಅರ್ಥಶಾಸ್ತ್ರ ಸರಿಯಾಗಿ ವಿವರಿಸಲಾರದು.
ಒಂದು ಉದಾಹರಣೆಗೆ, ಒಂದು ದೇಶದ ಜಿಡಿಪಿ ಏರಿಕೆ ಕಾರಣಗಳನ್ನು ಇದು ಸಂಪೂರ್ಣವಾಗಿ ವಿವರಿಸುವುದಿಲ್ಲ. ಪರಸ್ಪರ ಅವಲಂಬನೆಯನ್ನು ನಿರ್ಲಕ್ಷಿಸುತ್ತದೆ. ಇಟ್ ಇಗ್ನೋರ್ಸ್ ದ ಇಂಟರ್ಡಿಪೆಂಡೆನ್ಸಿ. ಆರ್ಥಿಕತೆಯ ವಿವಿಧ ಕ್ಷೇತ್ರಗಳು ಪರಸ್ಪರ ಅವಲಂಬಿತವಾಗಿರುತ್ತವೆ. ಸೂಕ್ಷ್ಮ ಅರ್ಥಶಾಸ್ತ್ರವು ಪ್ರತ್ಯೇಕ ಘಟಕಗಳ ಅಧ್ಯಯನಕ್ಕೆ ಮಾತ್ರ ಒತ್ತು ನೀಡುತ್ತದೆ. ಉದಾಹರಣೆಗೆ, ಒಂದು ಕೈಗಾರಿಕೆಯಲ್ಲಿ ಉಂಟಾಗುವ ಸಮಸ್ಯೆ ಇತರ ಕೈಗಾರಿಕೆಗಳ ಮೇಲೆ ಪರಿಣಾಮ ಬೀರುತ್ತದೆ. ನಿರುದ್ಯೋಗ ಮತ್ತು ಹಣದುಬ್ಬರವನ್ನು ವಿವರಿಸಲಾರದು. Cannot explain unemployment and inflation properly. ಅಂದರೆ ರಾಷ್ಟ್ರ ಮಟ್ಟದ ಸಮಸ್ಯೆಗಳಿಗೆ ಪರಿಹಾರ ನೀಡುವುದಿಲ್ಲ. ದೇಶದ ರಾಷ್ಟ್ರ ಮಟ್ಟದಲ್ಲಿ ಉಂಟಾಗುವಂತಹ ಆರ್ಥಿಕ ಸಮಸ್ಯೆಗಳಾದ ಹಣದುಬ್ಬರ, ನಿರುದ್ಯೋಗ, ಬಡತನ ಮುಂತಾದ ಸಮಸ್ಯೆಗಳನ್ನು ಸೂಕ್ಷ್ಮ ಅರ್ಥಶಾಸ್ತ್ರ ಸಮರ್ಪಕವಾಗಿ ವಿವರಿಸುವುದಿಲ್ಲ. ಈ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಮಗ್ರ ಅರ್ಥಶಾಸ್ತ್ರದ ಸಹಾಯ ಅಗತ್ಯವಾಗುತ್ತದೆ. ಉದಾಹರಣೆಗೆ, ದೇಶದಾದ್ಯಂತ ಬೆಲೆ ಏರಿಕೆಯಾಗುವ ಕಾರಣಗಳನ್ನು ಇದು ವಿಶ್ಲೇಷಿಸಲು ಸಾಧ್ಯವಿಲ್ಲ. ವಾಸ್ತವ ಜೀವನದಲ್ಲಿ ಅನ್ವಯಿಸುವುದು ಕಷ್ಟ. ಡಿಫಿಕಲ್ಟಿ ಟು ಅಪ್ಲೈ ಇನ್ ರಿಯಲ್ ಲೈಫ್. ಸೂಕ್ಷ್ಮ ಅರ್ಥಶಾಸ್ತ್ರದ ಕೆಲವು ತತ್ವಗಳನ್ನು ನೈಜ ಜೀವನದಲ್ಲಿ ಅನ್ವಯಿಸುವುದು ಕಷ್ಟಕರವಾಗಿರುತ್ತದೆ. ಉದಾಹರಣೆಗೆ, ಗ್ರಾಹಕರ ತೃಪ್ತಿಯನ್ನು ಅಳೆಯುವುದು ಸುಲಭವಲ್ಲ. ಹೀಗಾಗಿ ವಿದ್ಯಾರ್ಥಿಗಳೇ, ಸೂಕ್ಷ್ಮ ಅರ್ಥಶಾಸ್ತ್ರವು ವ್ಯಕ್ತಿಗತ ಆರ್ಥಿಕ ಚಟುವಟಿಕೆಗಳನ್ನು ಅರ್ಥ ಮಾಡಿಕೊಳ್ಳಲು ಬಹಳ ಉಪಯುಕ್ತವಾದರೂ, ಸಮಗ್ರ ಆರ್ಥಿಕ ಸಮಸ್ಯೆಗಳನ್ನು ವಿವರಿಸಲು ಮತ್ತು ವಾಸ್ತವ ಜೀವನದ ಎಲ್ಲ ಅಂಶಗಳನ್ನು ಒಳಗೊಂಡಂತೆ ವಿಶ್ಲೇಷಿಸಲು ಇದು ಸಂಪೂರ್ಣವಾಗಿ ಸಮರ್ಥವಾಗಿಲ್ಲ. ಸೂಕ್ಷ್ಮ ಅರ್ಥಶಾಸ್ತ್ರವು ಗ್ರಾಹಕ, ಉತ್ಪಾದಕ ಮತ್ತು ಮಾರುಕಟ್ಟೆಯ ವರ್ತನೆಯನ್ನು ಅರ್ಥ ಮಾಡಿಕೊಳ್ಳಲು ಬಹಳ ಮುಖ್ಯವಾಗಿದೆ. ಬೆಲೆ ನಿರ್ಧಾರ, ಸಂಪನ್ಮೂಲಗಳ ಹಂಚಿಕೆ ಮತ್ತು ಕಲ್ಯಾಣದ ಅಧ್ಯಯನದಲ್ಲೂ ಕೂಡ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಆದರೆ ಸಮಗ್ರ ಆರ್ಥಿಕ ಸಮಸ್ಯೆಗಳನ್ನು ವಿವರಿಸಲು ಇದರ ವ್ಯಾಪ್ತಿ ಸೀಮಿತವಾಗಿದೆ. ಆದ್ದರಿಂದ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಎರಡೂ ಪರಸ್ಪರ ಪೂರಕವಾಗಿವೆ. ಥ್ಯಾಂಕ್ ಯು.